ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ಶ್ರೀದೇವಿ ಕೊಡೇಕಲ್. ಶ್ರೀದೇವಿ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನನಗಿಷ್ಟವಾದ ಒಂದು DVG ಅವರ ಕಗ್ಗವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಿಮಗೂ ಸಹ ಈ ಕಗ್ಗ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಿನಲ್ಲಿ ನೀವು ತಿಳಿಸಬಹುದು. ಈ ಕಗ್ಗ ಹೀಗಿದೆ: ಮೃಗಶೇಷವಿರುವನಕ ಜಗಳ ತಪ್ಪದು ಜಗದಿ, ಮೃಗಶೇಷವಿರುವನಕ ಜಗಳ ತಪ್ಪದು ಜಗದಿ, ಹಗೆಗೆ ಕೊಲದವರು ಹಸಿವಿಂದ ಕೊಂದಾರು, ಹಗೆಗೆ ಕೊಲದವರು ಹಸಿವಿಂದ ಕೊಂದಾರು. ಟಗರು ಕಾಳಗವೋ ಜೂಜೋ ಸಭೆಯ ರಗಳೆಯೋ ಕುಸ್ತಿಯೋ, ಟಗರು ಕಾಳಗವೋ ಜೂಜೋ ಸಭೆಯ ರಗಳೆಯೋ ಕುಸ್ತಿಯೋ, ಸೊಗಜಗಕ್ಕೆ ರಣರಂಗ ಮಂಕುತಿಮ್ಮ. DVG ಅವರು ಎಲ್ಲ ಕಾಲಘಟ್ಟಗಳನ್ನು ಯೋಚಿಸಿ ಸೊಗಜಗಕ್ಕೆ ರಣರಂಗ ಮಂಕುತಿಮ್ಮ ಅಂತ ಒಂದು ಸಾಲು ಹೇಳಿದ್ರು. ಈ ಕಗ್ಗದಲ್ಲಿ ಅವರು ಮುಖ್ಯವಾಗಿ ಏನನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ಏನನ್ನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲ ಕಾಲಘಟ್ಟದಲ್ಲೂ ಜಗಳ ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಅದು ಪ್ರಾಣಿಗಳಲ್ಲಾಗಿರಬಹುದು, ಪಕ್ಷಿಗಳಲ್ಲಾಗಿರಬಹುದು, ಮನುಷ್ಯರಲ್ಲಾಗಿರಬಹುದು. ಒಟ್ಟಾರೆ ಈ ಭೂಮಿಯ ಮೇಲೆ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಇರುವ ತನಕ ಜಗಳ ತಪ್ಪೋದೇ ಇಲ್ಲ. ಅದಕ್ಕೆ ಮೃಗಶೇಷವಿರುವನಕ ಜಗಳ ತಪ್ಪದು ಜಗದಿ ಅಂತ ಹೇಳಿದ್ರು. ಆಮೇಲೆ ಏನು ಹೇಳಿದ್ರು? ಹಗೆಗೆ ಕೊಲದವರು ಹಸಿವಿಂದ ಕೊಂದಾರು. ಬಹುಶಃ ಎಲ್ಲರೂ ಜಗಳವಾಡೋದು, ಎಲ್ಲರಿಗೂ ಒಬ್ಬರ ಮೇಲೊಬ್ಬರು ಶತ್ರುತ್ವ ಇದೆ ಅಂತಾನೇ ಜಗಳ ಮಾಡಲ್ಲ. ಏನಂದರೆ, ಕೆಲವೊಂದಿಷ್ಟು ಪ್ರಾಣಿ ಪಕ್ಷಿಗಳು ತಮ್ಮ ಹಸಿವನ್ನು ನೀಗಿಸಿಕೊಳ್ಳುವುದಕ್ಕೋಸ್ಕರ ಬೇಟೆ ಆಡ್ತವೆ, ಕೊಲ್ತವೆ, ಇನ್ನೊಂದು ಪ್ರಾಣಿಗಳನ್ನು ಕೊಲ್ತವೆ. ಅಲ್ಲಿ ಅವರ ಮೇಲೆ ಏನೋ ಸಿಟ್ಟು ಅಥವಾ ಏನೋ ಒಂದು ಶತ್ರುತ್ವ ಪ್ರಾಣಿಗಳಲ್ಲಿ ಇರೋದಿಲ್ಲ. ಮನುಷ್ಯರಲ್ಲೂ ಸಹ ಸುಮ್ಮನೆ ಜಗಳ ಆಡ್ತಾರೆ ಒಂದೊಂದು ಸರಿ, ಹೌದಾ? ಹಸಿವಿಂದ ಕೊಂದಾರು, ಹಸಿವಿಗೋಸ್ಕರ ಪ್ರಾಣಿ ಪಕ್ಷಿಗಳು ಬೇಟೆ ಆಡುತ್ತವೆ. ಟಗರು ಕಾಳಗವೋ ಜೂಜೋ. ನೋಡಿ, ಈ ಜಗತ್ತಿನಲ್ಲಿ ಟಗರು ಕಾಳಗ, ಟಗರುಗಳು ಆ್ಯಕ್ಚುಲಾಗಿ ಈಗ ಏನಂದರೆ ಮಾನವರು ಟಗರು ಕಾಳಗವನ್ನು ಒಂದು ಸ್ಟೇಟಸ್ಗೋಸ್ಕರ ಅಥವಾ ಒಂದು ಮನರಂಜನೆಗೋಸ್ಕರ ಟಗರು ಕಾಳಗವನ್ನು ನಡೆಸ್ತಾರೆ. ಆದರೆ ಸ್ವಾಭಾವಿಕವಾಗಿಯೇ ಟಗರುಗಳ ಮಧ್ಯೆ ಒಂದು ಭೀಕರವಾದ ಕಾಳಗ ನಡೆಯುತ್ತೆ, ಅದು ಸ್ವಾಭಾವಿಕ. ಆಮೇಲೆ ಜೂಜು ಅಂದರೆ ನಿಮಗೆಲ್ಲರಿಗೂ ಗೊತ್ತು ಏನೇನು ಬರುತ್ತೆ ಜೂಜಲ್ಲಿ ಅಂತ. ಇದನ್ನು ಕೂಡ ನಾವು ಮನರಂಜನೆಗೆ ಆಡ್ತೀವಿ. ನಾವು ಯಾರ್ದೋ ಮೇಲಿನ ಸಿಟ್ಟಿಗೋಸ್ಕರ ಅಥವಾ ಯಾರ ಮೇಲೇನೋ ನಾವು ಕೋಪ ತೀರಿಸ್ಕೋಬೇಕು ಅಂತೇನು ಆಡೋದಿಲ್ಲ. ಆದರೆ ಮನರಂಜನೆಗೋಸ್ಕರ ಯಾವುದು ಶುರು ಆಗುತ್ತೆ, ಬಟ್ ಕೊನೆ ಹೆಂಗಾಗುತ್ತೆ? ಜಗಳದಲ್ಲಿ ಎಲ್ಲವೂ ಅಂತ್ಯ ಆಗುತ್ತೆ. ಆಮೇಲೆ ಸಭೆಯ ರಗಳೆಯೋ ಕುಸ್ತಿಯೋ. ಸಭೆಯ ರಗಳೆ ಅಂದರೆ ನಿಮಗೆ ಬಹುಶಃ ನೆನಪಿರ್ಬೋದು, ಮಹಾಭಾರತದಲ್ಲಿ ಪಗಡೆ ಆಟ ಮನರಂಜನೆಗೋಸ್ಕರ ಶುರು ಮಾಡಿದ್ರು. ಆಮೇಲೆ ಏನೆಲ್ಲ ಆಯಿತು, ಮಹಾಭಾರತ ಹೆಂಗೆ ನಡೀತು, 18 ದಿನಗಳ ಕಾಲ ಯುದ್ಧ ನಡೀತು, ಎಲ್ಲ ನಿಮಗೆ ಗೊತ್ತೇ ಇದೆ. ಹಾಗೆ ಸಭೆಯ ರಗಳೆಯೋ, ಸಭೆಯಲ್ಲಿ ಆಮೇಲೆ ಕೇವಲ ಮಹಾಭಾರತದಲ್ಲಷ್ಟೇ ಅಲ್ಲ, ಇವಾಗಲೂ ಸಹ ಎಲ್ಲೋ ಒಂದು 4 ಜನ ಸಭೆ ಸೇರಿದ್ದಾರೆ ಅಂದರೆ ಒಬ್ರು ಒಂದು ಮಾತಾಡು, ಇನ್ನೊಬ್ರು ಇನ್ನೊಂದು ಮಾತಾಡು, ಆಮೇಲೆ ಎಲ್ಲ ಕೂಡಿ ಅದು ಜಗಳದಲ್ಲೇನೆ ಅಂತ್ಯ ಆಗುತ್ತೆ. ಎಲ್ಲ ಭಿನ್ನಾಭಿಪ್ರಾಯಗಳು ಸೇರಿ ಒಂದು ಜಗಳದಲ್ಲಿ ಅಂತ್ಯ ಆಗುತ್ತೆ. ಕುಸ್ತಿಯೋ ಅಂದರೆ ಈಗ ಮನುಷ್ಯರು ಕುಸ್ತಿ ಆಟ ಆಡ್ತಾರೆ. ಯಾಕೆ ಆಡ್ತಾರೆ? ಮನರಂಜನೆ. ಒಬ್ಬರು ಎಷ್ಟು ಬಲಾಢ್ಯರಿದ್ದಾರೆ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಕುಸ್ತಿ ಆಡ್ತಾರೆ. ಇದೆಲ್ಲ ಮುಗಿದು ಕೊನೆಗೆ ಏನು ಅಭಿಪ್ರಾಯ ಬರುತ್ತಂದರೆ, ಏನಾದರೂ ಆಗಲಿ ಯಾವುದೋ ಒಂದು ಕಾರಣಕ್ಕೆ ಜಗಳ ಬೇಕು ಎಲ್ಲರಿಗೂ. ಸೊಗಜಗಕ್ಕೆ ರಣರಂಗ ಅಂದರೆ ಯಾವುದೋ ಒಂದು ಕಾರಣಕ್ಕೆ ನಾವು ಜಗಳ ಆಡ್ತಿರ್ಬೇಕು, ಅದು ನಮಗೆ ಮನರಂಜನೆಯನ್ನು ನೀಡ್ತಾ ಇರಬೇಕು. ಈಗ ನೋಡಿ, ಯಾರೋ ಒಬ್ಬರು ಒಂದು ಒಳ್ಳೆಯ ವಿಚಾರ ಎಲ್ಲೋ ಹೇಳ್ತಾರೆ ಅಂದರೆ ಯಾರಿಗೂ ಅದು ಇಂಟ್ರೆಸ್ಟ್ ಇಲ್ಲ. ಅದೇ ಒಂದಿಬ್ರು ಯಾರೋ ಎಲ್ಲೋ ಜಗಳಾಡ್ತಾರೆ ಅಂದರೆ ಎಲ್ಲನೂ ಬಿಟ್ಟು ಓಡ್ ಹೋಗಿ ನಾವು ಏಕೆ ಜಗಳಾಡ್ತಾರೆ, ಏನಕ್ಕೆ ಜಗಳಾಡ್ತಾರೆ, ಯಾರ್ಯಾರು ಜಗಳಾಡ್ತಾರೆ ಅಂತ ಹೋಗಿ 1000 ಜನ ನಿಂತು ನೋಡ್ತೀವಿ ನಾವು. ಅಂದರೆ ಅದು ಒಂಥರ ಇಂಟ್ರೆಸ್ಟ್ ನಮಗೆ. ಜಗಳ ಅಂದರೆ ಅದು ಎಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಕು. ಈಗ ನೋಡಿ, ಯಾರ್ಯಾರು ಯಾವುದೋ ದೇಶದ ಮಧ್ಯೆ ಜಗಳ ಆಯಿತು ಅಂದರೆ ನಮಗೊಂದು ಇಂಟ್ರೆಸ್ಟ್ ಟಾಪಿಕ್ಕು. ಏನಾಯಿತು, ಹೆಂಗಾಯಿತು, ಯಾಕೆ ಜಗಳ ಹತ್ತು. ಒಟ್ಟಾರೆ ಏನಂತಂದರೆ, ಗುಂಡಪ್ಪನವರು ಹೇಳಿದ್ದು ಇದು ಮುಗಿಯದ ಕಥೆ. ಅಂದರೆ ಎಲ್ಲರಿಗೂ ಜಗಳ ಬೇಕು, ಅದರಿಂದ ನಮಗೆ ಮನರಂಜನೆ ಬೇಕು. ಅದರಿಂದ ಏನು ಆಗುತ್ತೆ ಅಂತ ಗೊತ್ತಿಲ್ಲ, ನಮಗೆ ಮನರಂಜನೆಗೋಸ್ಕರ ನಾವು ಜಗಳ ಆಡ್ತೀವಿ. ಇದು ಮುಗಿಯದ ಕಥೆ ಅಂತ ಆವತ್ತು ಗುಂಡಪ್ಪನವರು ಹೇಳಿದರು. ಇಷ್ಟು ನಾನು ಇವತ್ತು ನಿಮ್ಮ ಕಗ್ಗವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಕಗ್ಗದ ಬಗ್ಗೆ ನಿಮಗೇನಾದರೂ ಬೇರೆ ಅಭಿಪ್ರಾಯಗಳು ಅಥವಾ ನೀವು ಬೇರೆ ಥರ ಏನಾದ್ರು ಹೇಳೋದಿತ್ತಂದರೆ ಖಂಡಿತವಾಗ್ಲೂ ಕಮೆಂಟಿನಲ್ಲಿ ತಿಳಿಸಿ. ಅಥವಾ ಬೇರೆ ಕಗ್ಗಗಳು ನಿಮಗೆ
ಇಷ್ಟವಾಗಿದ್ದರೆ DVJ ಅವರ ಅದನ್ನು ಸಹ ತಾವು ಕಮೆಂಟ್ನಲ್ಲಿ ನನಗೆ ತಿಳಿಸಬಹುದು ಅಂತ ಹೇಳ್ತಾ ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು.